ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಆಯೋಜಿಸಿರುವ ರಂಗ ಪರ್ಯಟನಾ ಕೊಂಕಣಿ ಕರಾವಳಿಯಲ್ಲಿ ಚಿತ್ರಕಲಾ ಪರ್ಯಟನೆ ಕಾರ್ಯಕ್ರಮಕ್ಕೆ ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಚಾಲನೆ ನೀಡಲಾಯಿತು. ಕಾರವಾರದ ಸೆಂಟ್ ಮಿಲಾಗ್ರಿಸ್ ಅಧ್ಯಕ್ಷ ಜಾರ್ಜ್ ಫರ್ನಾಂಡಿಸ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪತ್ರಿಕೋದ್ಯಮ ಮತ್ತು ಚಿತ್ರಕಲೆ ಸಮಾಜದ ನೈಜ ಕನ್ನಡಿಗಳಾಗಿದ್ದು ಬಣ್ಣಗಳ ಮೂಲಕ ಸಮಾಜದ ಬದುಕು ಮತ್ತು ಸಂಸ್ಕೃತಿಯನ್ನ ಪರಿಣಾಮಕಾರಿಯಾಗಿ ಪರಿಚಯಿಸಬಹುದು ಎಂದು ಹೇಳಿದ್ರು. ಅಕಾಡೆಮಿಯ ಅಧ್ಯಕ್ಷ ಜೋಕಿಮ್ ಸ್ಟ್ಯಾನಿ ಅಲ್ವಾರಿಸ್ ಮಾತನಾಡಿ, ಜುಲೈ 25ರಿಂದ ಆಗಸ್ಟ್ 8ರವರೆಗೆ ನಡೆಯುವ 15 ದಿನಗಳ ಪರ್ಯಟನದಲ್ಲಿ ಕಾರವಾರ ಸೇರಿದಂತೆ ವಿವಿಧ ಕರಾವಳಿ ಪ್ರದೇಶಗಳಲ್ಲಿ ಕೊಂಕಣಿ ಸಮುದಾಯದ ಜೀವನ ಶೈಲಿ, ಸಂಸ್ಕೃತಿ, ಐತಿಹಾಸಿಕ ಕಟ್ಟಡಗಳು, ದೇವಸ್ಥಾನ ಹಾಗೂ ಚರ್ಚ್ಗಳ ಸೌಂದರ್ಯವನ್ನ ಕಲಾವಿದರು ಕ್ಯಾನ್ವಾಸ್ನಲ್ಲಿ ಮೂಡಿಸಲಿದ್ದು, ಈ ಕಲಾಕೃತಿಗಳನ್ನ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಪುಸ್ತಕ ರೂಪದಲ್ಲಿ ಪ್ರಕಟಿಸುವ ಯೋಜನೆ ಇದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅಕಾಡೆಮಿಯ ಸದಸ್ಯರು, ಕಲಾವಿದರು ಹಾಗೂ ಕೊಂಕಣಿ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು. ಕೊಂಕಣಿ ಸಮುದಾಯವು ಒಂದು ದೊಡ್ಡ ಸಮುದಾಯ. 3 ಪ್ರಮುಖ ಧರ್ಮಗಳನ್ನು ಒಳಗೊಂಡಂತಹ 42 ಸಮುದಾಯಗಳ ಮಾತನಾಡುವ ಮಾತನಾಡುವಂತಹ ಒಂದು ಇದ್ರೆ ಅದು ಕೊಂಕಣಿ ಭಾಷೆ. ಹಿಂದೂ, ಮುಸ್ಲಿಂ, ಕ್ರೈಸ್ತರು ಕೊಂಕಣಿ ಭಾಷೆ ಮಾತನಾಡುವ ಜನ ಇದ್ದಾರೆ. ಇಲ್ಲಿ ಎಷ್ಟು ಸಮುದಾಯಗಳು ನಮಗೆ ಈ ಕರಾವಳಿ ಬೆಟ್ಟಲ್ಲಿ ಸಿಗ್ತದೆ. ಯಲ್ಲಾಪುರ ಸಿಸಿ ತನಕ ನಾವು ಹೋಗ್ತೀವಿ. ನಾಳೆ 8 ತಾರೀಕು ಇವತ್ತು ಆರಂಭಗೊಂಡಂತಹ ಈ ಚಿತ್ರಕಲಾ ಪರ್ಯಟನೆ ಆಗಸ್ಟ್ 8ರವರೆಗೆ ನಡೆಯಲಿದೆ. ಅವರ ಜೀವನ ಶೈಲಿ, ಅವರು ವಾಸಿಸುವಂತಹ ಮನೆಗಳು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.